ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಸೀತಾರಾಂಪುರ ಗ್ರಾಮದ ಸರ್ವೆ ನಂಬರ್ 8 ಸರ್ವೆ ಕಾರ್ಯ ಪೊಲೀಸ್ ಬಂದೋಬಸ್ತ್ ನಡುವೆ ನಡೆಯಿತು. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಇರಗಂಪಲ್ಲಿ ಪಂಚಾಯತ್ಗೆ ಸೇರಿದ ಸರ್ವೆ ನಂಬರ್ 8 ಜಮೀನು ವಿವಾದಾಸ್ಪದ ಜಮೀನುವಾಗಿದ್ದು, ಸದರಿ ಜಮೀನು ಬಗ್ಗೆ ಈಗಾಗಲೇ ನ್ಯಾಯಾಲಯ ಮೆಟ್ಟಿಲೇರಿದ್ದು, ಈ ಜಮೀನಿಗೆ ಸಂಬಂಧಪಟ್ಟಂತೆ ಸರ್ವೆ ಮಾಡಲು ತಾಲೂಕು ಕಚೇರಿಗೆ ಅರ್ಜಿ ಸಲ್ಲಿಸಿದ್ದು, ತಹಸೀಲ್ದಾರ್ ಆದೇಶದಂತೆ ತಾಲೂಕು ಸರ್ವೇಯರ್ ಖಾದರ್ ಬಾಷಾ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಕೊಟ್ರೇಶ್ ಮತ್ತು ಸರ್ವೆ ಸಿಬ್ಬಂದಿಯವರು ಸ್ಥಳಕ್ಕೆ ಆಗಮಿಸಿ ಸರ್ವೆ ಕಾರ್ಯ ನಡೆಸಿದರು. ಸರ್ವೆ ಮಾಡುವ ಸಂದರ್ಭದಲ್ಲಿ ಎರಡೂ ಕಡೆಯವರು ಹಾಜರಿದ್ದರು. ಸರ್ವೆ ಮಾಡಿದ ತಾಲೂಕು ಸರ್ವೇಯರ್ ಖಾದರ್ ಬಾಷಾ ಅವರು ಮಾತನಾಡಿ, ತಾಲೂಕು ತಹಸೀಲ್ದಾರ್ ಆದೇಶದಂತೆ ಸೀತಾರಾಮಪುರ ಗ್ರಾಮದ ಸರ್ವೆ ನಂಬರ್ 8 ಕೆರೆಯನ್ನು ಸರ್ವೆ ಮಾಡಿ ಕೆರೆಯನ್ನು ಗುರುತಿಸಿ ಕಲ್ಲುಗಳು ಹಾಕಿದ್ದೇವೆ ಎಂದು ತಿಳಿಸಿದರು. ದೂರುದಾರರು ಪ್ರತಿ ದೂರುದಾರರು ಸರ್ವೆ ಕಾರ್ಯ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿ ಸುರೇಶ್ ರವರು ಮಾತನಾಡಿ, ಇಂದು ರೆವಿನ್ಯೂ ಇಲಾಖೆಯವರು ಸರ್ವೆ ಕಾರ್ಯ ಉಪಗ್ರಹ ಸರ್ವೆ ಸ್ಯಾಟಲೈಟ್ ಸರ್ವೆಯಿಂದ ನಮಗೆ ತೃಪ್ತಿ ತಂದಿಲ್ಲ, ರೆವಿನ್ಯೂ ಸ್ಕೆಚ್ ಇಲ್ಲದೆ ಸರ್ವೆ ಮಾಡಿದ್ದಾರೆ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ನಾವು ಅನೇಕ ವರ್ಷಗಳಿಂದ ನಾವೇ ಸ್ವಾಧೀನ ಅನುಭವದಲ್ಲಿದ್ದೇವೆ ಎಂದು ತಿಳಿಸಿದರು. ಗ್ರಾಮದ ಪ್ರತಿ ದೂರುದಾರರು ಮಾತನಾಡಿ, ಸೀತಾರಾಂಪುರ ಗ್ರಾಮ ಸರ್ವೆ ನಂಬರ್ 8 ಅವರು ಗೋಮಾಳ ಅಂತ ಹೇಳುತ್ತಿದ್ದಾರೆ. ಆದ್ರೆ ಅದು ಗೋಮಾಳ ಅಲ್ಲ, ಕೆರೆ 4 ಎಕರೆ 10 ಗುಂಟೆ ಇತ್ತು, ಊದಾರ್ಲು ಗುಂಟೆ ಎಂದು ಸುಮಾರು ವರ್ಷಗಳಿಂದ ಇದೆ. ಸರ್ವೆ ಇಲಾಖೆಯವರು ಬಂದು ಕೆರೆಯನ್ನು ಗುರುತಿಸಿ ಕಲ್ಲುಗಳು ಹಾಕುವುದರಿಂದ ನಮಗೆ ತೃಪ್ತಿ ತಂದಿದೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಟ್ಲಳ್ಳಿ ಪೊಲೀಸರ ಸಮ್ಮುಖದಲ್ಲಿ ಸರ್ವೆ ಕಾರ್ಯ ನಡೆಯಿತು. ಸೀತಾರಾಂಪುರ ಗ್ರಾಮದಲ್ಲಿ ರಂಗಪ್ಪ ಹೆಸರು ಅಂತಿದ್ದಾರೆ, ಅವ್ರ ಮಗ ಆದ ಸುರೇಶ್ ಹೆಸರು ಅಂತ ಹೇಳ್ಬಿಟ್ಟು. ಇದು ಏನಾಗಿದೆ ಅಂದರೆ, ಗೋಮಾಳ ಜಾಗದಲ್ಲಿ 1 ಎಕರೆ ದರ್ಕಸಲ್ಲಿ ನಮ್ಮ ತಂದೆ ಗ್ರ್ಯಾಂಟ್ ಆಗಿದೆ ಸ್ವಾಮಿ. ನಾವು ಉಳುಮೆ ಮಾಡಿಕೊಂಡು ಆವತ್ತಿಂದ ಇದ್ರಿ. ಅದ್ರ ಪರವಾಗಿ ವಿರುದ್ಧ ಕೇಸ್ ನಡೀತು. ಕೇಸ್ ಆದಮೇಲೆ ಅದು ಆದೇಶನೂ ನಮಗಾಗಿದೆ. ಉಳಿಕೆ ಜಾಗ ಅಂತ ಹೇಳ್ಬಿಟ್ಟು ಎಲ್ಲ ಜಾಗನೂ ನಾವೇ ಸ್ವಾಧೀನದಲ್ಲಿ ಇದ್ರೂ ಸ್ಯಾಟಲೈಟ್ ಸರ್ವೇಯರ್ನ ಕರ್ಕೊಂಬಂದು ಇವರು ಸರ್ವೆ ಮಾಡಿ ಅವ್ರು ಮಾರ್ಕ್ ಮಾಡಿಬಿಟ್ಟು ಹೋಗಿದ್ದಾರೆ. ವಿತೌಟ್ ರೆವೆನ್ಯೂ ಸ್ಕೆಚ್ ಇಲ್ದಿರ ಬಂದು ಮಾರ್ಕ್ ಮಾಡಿಬಿಟ್ಟು ಹೋಗಿದ್ದಾರೆ. ಸ್ಯಾಟಲೈಟ್ ಸರ್ವೆ ಪ್ರಕಾರ ಮಾಡಿದ್ದಾರೆ. ಸ್ಯಾಟಲೈಟ್ ಸರ್ವೆ ಏನಿದೆ ಎಂಟೈರ್ ಜಾಗನ ಸರ್ವೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲಂದರೆ ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಮಾಡಿಬಿಟ್ಟು ಹೋಗಿದ್ದಾರೆ. ಇದಕ್ಕೆ ನಾವು ಯಾವುದೂ ಬದ್ಧ ಇಲ್ಲ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀರಿ. ನಾವು ಯಾವುದೇ ಜಾಗನ ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ. ನಾವು ಇದನ್ನ ಹೈಕೋರ್ಟಲ್ಲೂ ಆರ್ಡರ್ ಆಗಿದೆ. ಹೈಕೋರ್ಟಲ್ಲಿ ನಾವು ಸ್ವಾಧೀನದಲ್ಲಿರೋದು ಹೈಕೋರ್ಟಲ್ಲೂ ಆರ್ಡರ್ ಆಗಿದೆ. ಎಲ್ಲ ದಾಖಲೆಗಳಿದೆ. ನಮ್ಮ ಹಿರಿಯರು ಪೂರ್ವಿಕರು ಎಲ್ಲ ಉಳುಮೆ ಮಾಡಿದಂಥ ದಾಖಲೆಗಳಿದೆ. ಇದನ್ನು ಕಾನೂನು ವಿರುದ್ಧ ಮಾಡಿಬಿಟ್ಟು ಬೇರೆಯವರಿಂದ ನಮಗೆ ತೊಂದರೆ ಕೊಟ್ಟೆ. ಸೀತಾರಾಮಪುರ ಗ್ರಾಮ, ಚಿಂತಾಮಣಿ ತಾಲೂಕು. ಇದರಲ್ಲಿ 8ನೇ ಸರ್ವೆ ನಂಬರಲ್ಲಿ ಗೋಮಾಳ ಅಲ್ಲ, ಇದು ಕೆರೆ ಇತ್ತು, ಊದಾರ್ಲು ಕುಂಟೆ ಅಂತ. ಅವ್ರು ಗೋಮಾಳ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ 4 ಎಕರೆ 10 ಗುಂಟೆ ಕೆರೆ ಇತ್ತು, ಊದಾರ್ಲು ಕುಂಟೆ ಅಂತ. ಸುಮಾರು 200 ವರ್ಷಗಳಿಂದ ಇತ್ತು. ಅದು ಇವಾಗ ಸರ್ವೆಗೆ ನಾವು 20 ವರ್ಷದಿಂದ ಗಲಾಟೆಗಳಾಗಿ ಊರು ಗ್ರಾಮಸ್ಥರೆಲ್ಲ ಬಂದು ನಮ್ಮದು ಕೆರೆ ಇದೆ ಅಂತ ಅವರು ಇದು ಮಾಡಿ ಸುಮಾರು ಒಂದು 100-150 ಜನ ಬಂದು ಗಲಾಟೆ ಮಾಡಿ ಬಿಡಿಸ್ಕೊಂಡಿದ್ದಾರೆ ಆ ಕೆರೆಯನ್ನು. ಅದು ನಮಗೆ ತೃಪ್ತಿಯಾಗಿದೆ. ಇವಾಗ ಇಷ್ಟು ಮಾಡಿದ್ದಕ್ಕೆ ನಮ್ಗೆ ಹೇಳ್ತಾ ಇದ್ದೀವಿ. వాళ్ళు ఆడ కుంటే లేదు అని చెప్పంటారు, మీరేమంటారు? ఉంటుంది. నీళ్ళు ఇంత పెట్టి కొట్టినాక మేము 7 జీవాలు మేపుకునేది ఎట్లా మామిడి పట్టుకొని పోయేది. వాళ్ళకు ఉంది, మాకు ఉంది, ఊరికంతా ఉంది. ఇవంతా ఎగదుడుకొని వచ్చినది మాకు తెలియదు. ఈ పొత్తు చూస్తా ఉన్నాం. సర్వే అయిందంటే మాకు తెలిసింది. ఇప్పుడు తృప్తిగా ఉంది. ತೃಪ್ತಿగా ఉంది ಮಾకు. ಸರ್ವೆ ಮಾಡಿರೋದು ನಿಮ್ಗೆ ತೃಪ್ತಿಕರವಾಗೈತಾ? ಅವ್ರು ಹೇಳ್ತಾರ ಇಲ್ಲಿ ಕುಂಟೆ ಇಲ್ಲ, ಇದು ಗೋಮಾಲ ಇರೋದು ಅಂತ ಹೇಳ್ತಾವ್ರೆ. ಇಲ್ಲ ಗೋಮಾಲ ಇಲ್ಲ, ಇದು ಊದಾರ್ಲು ಕುಂಟೆ ಅಂತ. ಊದಾರ್ಲು ಕುಂಟೆ ಅಂತ 4 ಎಕರೆ 10 ಗುಂಟೆ, 4 ಎಕರೆ 10 ಗುಂಟೆ. ಅದರಲ್ಲಿ ಗ್ರಾಮಸ್ಥರಿಗೆಲ್ಲ ಸಂಬಂಧಪಟ್ಟಿರೋದೆ. ನಮಗೆ ಒಬ್ಬರಿಗೆ ಬರಲ್ಲ, ಎಲ್ಲರಿಗೂ ಬರುತ್ತೆ. ಪಾಪ ಎಲ್ಲರೂ ಸರ್ಕಾರಿ ಜಾಗ, ಸರ್ಕಾರಿ ಕೆರೆ ಹೆಸರು ಮಾತ್ರ ಊದಾರ್ಲು ಕುಂಟೆ ಅಂತ ಅಷ್ಟೇ. ನಾವು ಊದಾರ್ಲು ಅಂತ ನಮ್ಮ ಪಾನಿಯಲ್ಲೇ ಕುಂಟೆ ಅಂತ ಬರ್ತಾ ಇದೆ. ಅವರು ಸ್ವಾರ್ಥಕ್ಕೋಸ್ಕರ ಊರು ಗ್ರಾಮಸ್ಥರಿಗೋಸ್ಕರ ನಾವು ಕುಂಟೆ ಸರ್ವೆ ಮಾಡಿಸಿ ತಹಸೀಲ್ದಾರ್ ಹೇಳಿ ಸರ್ವೆ ಮಾಡಿಸಿ ನಾವು ಕುಂಟೆ ತೋರಿಸ್ಬಿಟ್ಟು ಹೋಗಿದ್ದಾರೆ. ನಾವು ಸರ್ವೆ ತೃಪ್ತಿಕರವಾಗಿದೆ.